ಹೊಸ ವರ್ಷಕ್ಕೆ ಸಜ್ಜಾಗ್ತಾ ಇದೆ ರಾಜ್ಯದ ಪ್ರಮುಖ ನಗರಗಳು. ಕಡಲ ತೀರಗಳಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಮಂಗಳೂರು ಬೀಚ್ ಬಳಿ ಪ್ರವಾಸಿಗರು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ದೇಶ ವಿದೇಶದಿಂದಲೂ ಮಂಗಳೂರಿಗೆ ಬರ್ತಾ ಇದ್ದಾರೆ ಪ್ರವಾಸಿಗರು. ಹೊಸ ವರ್ಷಾಚರಣೆಗೆ ಗುಂಪಾಗಿ ಜನ ಸೇರ್ತಾ ಇದ್ದಾರೆ. ಬೀಚ್ಗಳ ಬಳಿ ಖಾಸಗಿ ರೆಸಾರ್ಟ್ಗಳಿಂದ ಪಾರ್ಟಿಯನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಲೈವ್ ಬ್ಯಾಂಡ್, ಡಿಜೆ, ಡ್ಯಾನ್ಸ್ ಶೋ, ಮ್ಯೂಸಿಕಲ್ ನೈಟ್ ಹಬ್ಬವನ್ನ ಆಚರಣೆ ಮಾಡಲಾಗೋದಕ್ಕೆ ಒಂದಷ್ಟು ಸಿದ್ಧತೆಗಳಾಗಿದೆ. ನೋಡಿ, ರಾತ್ರಿ 12:30 ಗಂಟೆಯವರೆಗೂ ಕೂಡ ಪಾರ್ಟಿಯನ್ನು ನಡೆಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಮುದ್ರ ತೀರಗಳಲ್ಲಿ ಹೆಚ್ಚುವರಿ ಲೈಫ್ ಗಾರ್ಡ್ಸ್ ನಿಯೋಜನೆ ಮಾಡಲಾಗಿದೆ. ಬೀಚ್ ನೈಟ್ ಪಾರ್ಟಿ ಹಿನ್ನೆಲೆ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಹೊಸ ವರ್ಷಾಚರಣೆಯನ್ನ ಬೀಚ್ ಬಳಿ ಯಾವ ರೀತಿಯಾಗಿ ಆಚರಣೆ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅದೇ ತಯಾರಿಗಳು ಕೂಡ ಆಗ್ತಾ ಇದೆ. ಮತ್ತು ಸಾಮಾನ್ಯವಾಗಿ ಈ ಬೀಚ್ ಭಾಗಗಳಲ್ಲಿ ಅತಿ ಹೆಚ್ಚು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗುತ್ತೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ನೀರಿನಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಈ ಕುರಿತು ನಮ್ಮ ಪ್ರತಿನಿಧಿ ಆದಿತ್ಯ ರಾವ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. 2026 ಹೊಸ ವರ್ಷಕ್ಕೆ ಕಡಲ ನಗರಿ ಮಂಗಳೂರು ಸಿದ್ಧವಾಗ್ತಾ ಇದೆ. ಈಗಾಗಲೇ ಮಂಗಳೂರಿನ ಬಹುತೇಕ ಭಾಗಗಳಲ್ಲಿ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅಂದರೆ ರಾಜ್ಯದ ಅನೇಕ ಭಾಗಗಳಿಂದ ಮಂಗಳೂರಿನತ್ತ ಜನರು ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಮಂಗಳೂರಿಗೆ ಬಂದರೆ ಅಥವಾ ಕಡಲ ನಗರಿ ಕರಾವಳಿ ಭಾಗಕ್ಕೆ ಬಂದರೆ ಎಲ್ಲರೂ ಕೂಡ ರೆಫರ್ ಮಾಡುವಂಥದ್ದು ಸಮುದ್ರದ ಭಾಗವನ್ನು. ನಾವೀಗ ಇರುವಂಥದ್ದು ಈ ಸಮುದ್ರದ ಅಂದರೆ ಮಂಗಳೂರು ನಲ್ಲಿರುವಂತಹ ಪಣಂಬೂರು ಕಡಲ ಕಿನಾರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪಣಂಬೂರು ಕಡಲ ಕಿನಾರೆಯಲ್ಲಿ ಹೊಸ ವರ್ಷಕ್ಕೆ ಸಂಭ್ರಮಿಸಲಿಕ್ಕೋಸ್ಕರ ಜನರು ಬರ್ತಾ ಇರುವಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳಾಗಿರ್ಬೋದು, ಪೋಷಕರಾಗಿರ್ಬೋದು ಮತ್ತು ಬಂದಂತಹ ಅಂದರೆ ಹೊರ ಜಿಲ್ಲೆಯಿಂದ ಆಗಿರ್ಬೋದು, ಹೊರ ರಾಜ್ಯಗಳಿಂದ ಬಂದಂತಹ ಅನೇಕರು ಸಮುದ್ರದ ಬದಿಯಲ್ಲಿ ಆಟವಾಡುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಹೊಸ ವರ್ಷಕ್ಕೆ ಕೆಲವೊಂದು ರೂಲ್ಸ್ಗಳನ್ನು ಕೂಡ ಕರಾವಳಿ ಭಾಗದಲ್ಲಿ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು. ಮುಖ್ಯವಾಗಿ ರಾತ್ರಿ ಸಮಯದಲ್ಲಿ ಅಂದರೆ 7-7:30 ನಂತರ ಯಾರು ಕೂಡ ಸಮುದ್ರಕ್ಕೆ ಇಳಿಯುವಂತಿಲ್ಲ. ಅಷ್ಟರೊಳಗಡೆ ಏನಿದ್ರು ಸಮುದ್ರದ ನೀರಿನಲ್ಲಿ ಆಟ ಆಡುವಂಥದ್ದು ಅಥವಾ ಇನ್ನಿತರ ಚಟುವಟಿಕೆಗಳು, ಗೇಮಿಂಗ್ ಎಲ್ಲವೂ ಕೂಡ ಕ್ಲೋಸ್ ಆಗ್ತದೆ. 7 ಗಂಟೆ ನಂತರ ಯಾವುದೇ ಗೇಮಿಂಗ್ ಅಂದರೆ ವಾಟರ್ ಗೇಮಿಂಗ್, ಸಮುದ್ರದಲ್ಲಿ ಯಾವುದೇ ಗೇಮಿಂಗ್ ಇರಲ್ಲ. ಮಂಗಳೂರಿಗೆ ಜಿಲ್ಲೆಯ ನಾನಾ ಕಡೆಗಳಿಂದ, ರಾಜ್ಯದ ನಾನಾ ಕಡೆಗಳಿಂದ ಜನರ ಸಂಖ್ಯೆ ಆಗಮಿಸಲಿಕ್ಕಿದೆ. ಅದಕ್ಕೋಸ್ಕರವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಮುಖ್ಯವಾಗಿ ಟೂರಿಸ್ಟ್ಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈಗಾಗಲೇ ಅವರನ್ನು ಅಂದರೆ ಪೊಲೀಸ್ ಇಲಾಖೆಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಬೀಚ್ನ ಪಕ್ಕದಲ್ಲಿ ಯಾರೂ ಕೂಡ ಅಂದರೆ ಸಮುದ್ರ ನೀರಿಗೆ ಇಳಿಬಾರ್ದು ರಾತ್ರಿ ಸಮಯದಲ್ಲಿ ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಹೊಸ ವರ್ಷದ ಆಚರಣೆಗೆ ಸ್ವಲ್ಪ ಮಟ್ಟಿಗೆ ಒಂದು ನಿಬಂಧನೆಗಳನ್ನು ಕೂಡ ಹಾಕಲಾಗಿರುವಂಥದ್ದು. ಆದರೆ ಸರಿಸುಮಾರು 12 ಗಂಟೆ ತನಕ ಮಾತ್ರ ಈ ಬೀಚ್ನ ಪಕ್ಕದಲ್ಲಿ ಕೂಡ ಸೆಲೆಬ್ರೇಷನ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಬೀದಿ ಬದಿಯಲ್ಲಿ, ರಸ್ತೆ ಬದಿಗಳಲ್ಲಿ ಯಾವುದೇ ಅವಕಾಶವನ್ನು ಕೂಡ ಪೊಲೀಸ್ ಇಲಾಖೆ ಕಲ್ಪಿಸಿಲ್ಲ. ಕಡಲ ಕಿನಾರೆ ಆ ನಿಟ್ಟಿನಲ್ಲಿ ಮಂಗಳೂರಿನ ಪಣಂಬೂರು ಕಡಲ ಕಿನಾರೆಯಲ್ಲೂ ಕೂಡ ಇದೀಗ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಗೆ ಏರ್ಪಾಡು ಮಾಡಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.